ಈ ಪ್ರಾಚೀನ ಶಿವನ ದೇವಾಲಯವು ವರ್ಷಕ್ಕೊಮ್ಮೆ ಮಾತ್ರ ಗೋಚರಿಸುತ್ತದೆ. ಉಳಿದ ಸಮಯ ಆಳವಾದ ನೀರಿನಲ್ಲಿ ಮುಳುಗಿರುತ್ತದೆ. ಇದನ್ನ ಒಂದು ದೇವಾಲಯ ಅಥವಾ ಅದರ ಅವಶೇಷ ಅಂತ ನಾವು ಮಾತಿನಲ್ಲಿ ಹೇಳಬೇಕಷ್ಟೆ. ಯಾಕೆಂದ್ರೆ ಈಗ ದೇವರು ಅಥವಾ ಅವನ ಭಕ್ತರು ಯಾರೂ ಅಲ್ಲಿ ಉಳಿದಿಲ್ಲ. ಈ ಪಾಳು ಬಿದ್ದ ದೇವಾಲಯವು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಈ ಸ್ಥಳದಲ್ಲಿಯೇ ಒಂದೊಮ್ಮೆ ಮೀರ್ಪುರ್ ಎಂಬ ಶ್ರೀಮಂತ ಸಾಂಸ್ಕೃತಿಕ ನಗರವಿತ್ತು. ಆದರೆ ಸ್ವಾತಂತ್ರ್ಯದ ನಂತರ ಮೀರ್ಪುರ್ನಲ್ಲಿ ವಾಸಿಸುತ್ತಿದ್ದ 20,000 ಹಿಂದೂಗಳು ಮತ್ತು ಸಿಖ್ಖರನ್ನು ಹತ್ಯೆ ಮಾಡಲಾಯಿತು. ಅವರ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಹ ನಾಶಪಡಿಸಲಾಯಿತು. ಹಾಗಾದ್ರೆ ಈ ಮೀರ್ಪುರ್ನ ಕಥೆ ಏನು? ತಲೆಮಾರುಗಳಿಂದ ಇಲ್ಲಿ ವಾಸಿಸ್ತಾ ಇದ್ದ ಹಿಂದೂಗಳು ಮತ್ತು ಸಿಖ್ಖರನ್ನು ಯಾರು ಕೊಂದರು ಮತ್ತು ಯಾಕೆ? ಇಂದು ಮೀರ್ಪುರ್ ಮತ್ತು ಅದರ ಐತಿಹಾಸಿಕ ಪರಂಪರೆ ಯಾಕೆ ಮುಳುಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರಗಳನ್ನು ಕಂಡುಕೊಳ್ಳೋಣ. ಭಾರತವು 1947 ಆಗಸ್ಟ್ 15 ಸ್ವಾತಂತ್ರ್ಯವನ್ನು ಗಳಿಸಿತು. ಕೇವಲ 2 ತಿಂಗಳ ನಂತರ ಅಕ್ಟೋಬರ್ನಲ್ಲಿ ಬುಡಕಟ್ಟು ಜನಾಂಗದವರ ವೇಷ ಧರಿಸಿದ ಪಾಕಿಸ್ತಾನಿ ಸೈನ್ಯವು ಜಮ್ಮು ಮತ್ತು ಕಾಶ್ಮೀರಕ್ಕೆ ನುಸುಳಲು ಪ್ರಾರಂಭಿಸಿತು. ಆ ದಿನಗಳಲ್ಲಿ ರಾಜಾ ಹರಿಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ಆಡಳಿತಗಾರರಾಗಿದ್ದರು. ರಾಜಾ ಹರಿಸಿಂಗ್ ಅವರ ಡೋಗ್ರಾ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಂ ಸೈನಿಕರಿದ್ದರು. ರಾಜಾ ಹರಿಸಿಂಗ್ ಅವರು ತಮ್ಮ ಸೈನ್ಯದಲ್ಲಿರುವ ಮುಸ್ಲಿಂ ಸೈನಿಕರು ಕಾಶ್ಮೀರಿಗಳು, ಆದ್ದರಿಂದ ಅವರೆಲ್ಲ ತಮ್ಮನ್ನು ಬೆಂಬಲಿಸ್ತಾರೆ ಅಂತ ನಂಬಿದ್ರು. ಆದರೆ ಈ ಜಾತ್ಯತೀತ ಚಿಂತನೆಯು ರಾಜಾ ಹರಿಸಿಂಗ್ರಿಗೆ ದುಬಾರಿಯಾಗಿ ಪರಿಣಮಿಸಿತು. ಮುಸ್ಲಿಂ ಸೈನಿಕರು ಬಹುತೇಕ ಎಲ್ಲಾ ರಂಗಗಳಲ್ಲಿ ರಾಜರಿಗೆ ದ್ರೋಹ ಬಗೆದರು. ಅವರೆಲ್ಲ ಧರ್ಮದ ಹೆಸರಿನಲ್ಲಿ ಪಾಕಿಸ್ತಾನಿ ಸೈನ್ಯವನ್ನ ಸೇರಿದರು. 1947 ನವೆಂಬರ್ 25 ಪಾಕಿಸ್ತಾನಿ ಸೈನ್ಯವು ಮೀರ್ಪುರದ ಮೇಲೆ ದಾಳಿ ಮಾಡಿತು. ನಗರವನ್ನು ಮುತ್ತಿಗೆ ಹಾಕಿದ ನಂತರ ಪಾಕಿಸ್ತಾನಿ ಸೈನ್ಯವು ಎಲ್ಲಾ ಹಿಂದೂಗಳು ಮತ್ತು ಸಿಖ್ಖರು ತಮ್ಮ ಮನೆಗಳ ಮೇಲೆ ಬಿಳಿ ಧ್ವಜಗಳನ್ನು ಹಾರಿಸಬೇಕು ಎಂದು ಘೋಷಿಸಿತು. ಅರ್ಥಾತ್ ಅವರು ಇದನ್ನ ಶರಣಾಗತಿಗೆ ಒಪ್ಪಿಗೆ ಎಂದು ಪರಿಗಣಿಸುತ್ತಾರೆ ಅಂತ. ಆದರೆ ಮೀರ್ಪುರದ ಹಿಂದೂಗಳು ಮತ್ತು ಸಿಖ್ಖರು ತಮ್ಮ ಮನೆಗಳ ಮೇಲೆ ಕೆಂಪು ಧ್ವಜಗಳನ್ನು ಹಾರಿಸಿ ನಾವು ಶರಣಾಗುವುದಿಲ್ಲ, ನಾವು ಹೋರಾಡುತ್ತೇವೆ ಮತ್ತು ನಮ್ಮ ಮಾತೃಭೂಮಿಯನ್ನು ರಕ್ಷಿಸುತ್ತೇವೆ ಎಂಬ ಸಂದೇಶವನ್ನು ಕಳುಹಿಸಿದರು. ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಅಥವಾ ಭಾರತೀಯ ಸೇನೆಯು ತಮ್ಮ ಸಹಾಯಕ್ಕೆ ಬರುತ್ತದೆ ಎಂದು ಮೀರ್ಪುರದ ಜನರು ವಿಶ್ವಾಸ ಹೊಂದಿದ್ರು. ಆಗಲೇ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವು ಭಾರತದೊಂದಿಗೆ ವಿಲೀನವೂಗೊಂಡಿತ್ತು. ಆದರೆ ದುರದೃಷ್ಟವಶಾತ್ ಆ ಕ್ಷಣಕ್ಕೆ ಮೀರ್ಪುರದ ಜನರಿಗೆ ಯಾವುದೇ ಸಹಾಯ ತಲುಪಲಿಲ್ಲ. ಮೀರ್ಪುರದ ಸಾಮಾನ್ಯ ಜನರು ಪಾಕಿಸ್ತಾನಿ ಸೈನ್ಯವನ್ನು ಹೆಚ್ಚು ಕಾಲ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಸಚಿವಾಲಯದ ಮೇಲೆ ಪಾಕಿಸ್ತಾನಿ ಧ್ವಜವನ್ನು ಹಾರಿಸಲಾಯಿತು. ಪಾಕಿಸ್ತಾನಿ ಸೈನಿಕರು ಮೀರ್ಪುರದಲ್ಲಿ ವಾಸಿಸುತ್ತಾ ಇದ್ದ ಸುಮಾರು 20,000 ಹಿಂದೂಗಳು ಮತ್ತು ಸಿಖ್ಖರನ್ನ ಕೊಂದರು. ಕೆಲವರು ಇಸ್ಲಾಂಗೆ ಮತಾಂತರಗೊಳ್ಳುವ ಮೂಲಕ ತಮ್ಮ ಜೀವಗಳನ್ನು ಉಳಿಸಿಕೊಂಡರು. ಕೆಲವು ಸಾವಿರ ಜನರು ಹೇಗೋ ತಪ್ಪಿಸಿಕೊಂಡರು. ಹಸಿವು ಮತ್ತು ಬಾಯಾರಿಕೆಯೊಂದಿಗೆ ದಿನಗಟ್ಟಲೆ ನಡೆದ ನಂತರ ಅವರು ಜಮ್ಮು ತಲುಪಿದರು. ಅವರ ಮೂಲಕವೇ ಜನರು ಮೀರ್ಪುರದಲ್ಲಿ ನಡೆದ ಧಾರ್ಮಿಕ ಹತ್ಯಾಕಾಂಡದ ಬಗ್ಗೆ ತಿಳಿದುಕೊಂಡರು. ಮೀರ್ಪುರದ ಮೇಲೆ ದಾಳಿ ಮಾಡುವ ಮೊದಲು ಪಾಕಿಸ್ತಾನಿ ಸೈನ್ಯವು ಬುಡಕಟ್ಟು ಜನರು ಮತ್ತು ಪಠಾಣರೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಅದರ ಪ್ರಕಾರ ಅಲ್ಲಿ ವಾಸಿಸುವ ಹಿಂದೂಗಳು ಮತ್ತು ಸಿಖ್ಖರ ಎಲ್ಲ ಆಸ್ತಿ ಪಾಕಿಸ್ತಾನ ಸರ್ಕಾರಕ್ಕೆ ಸೇರುತ್ತದೆ ಎಂದು ಒಪ್ಪಿಕೊಳ್ಳಲಾಯಿತು ಮತ್ತು ಅವರ ಮಹಿಳೆಯರು ಮತ್ತು ಮಕ್ಕಳು ಪಠಾಣರು ಮತ್ತು ಬುಡಕಟ್ಟು ಜನರ ಆಸ್ತಿಯಾಗುತ್ತಾರೆ ಎಂದು ಕೂಡ ಒಪ್ಪಂದವಾಗಿತ್ತು. ರಾಜಾ ಹರಿಸಿಂಗ್ ಅವರ ಸೈನ್ಯದಲ್ಲಿದ್ದ ಮುಸ್ಲಿಂ ಸೈನಿಕರು ಸಹ ಈ ಹತ್ಯಾಕಾಂಡದಲ್ಲಿ ಬಹಿರಂಗವಾಗಿ ಭಾಗವಹಿಸಿದ್ದರು. ಇದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ 1565 ತಾಳಿಕೋಟೆ ಕದನದಂತೆಯೇ ಇತ್ತು. ಮೀರ್ಪುರದ ಹಿಂದೂಗಳಿಗೆ ನಿಜವಾದ ದ್ರೋಹ ಅವರ ಸ್ವಂತ ಮುಸ್ಲಿಂ ನೆರೆಹೊರೆಯವರಿಂದ ಆಗಿತ್ತು. ಮೂಲತಃ ಭಾರತ ವಿಭಜನೆಯ ನಂತರ ಮೀರ್ಪುರದಲ್ಲಿ ವಾಸಿಸುತ್ತಾ ಇದ್ದ ಅನೇಕ ಮುಸ್ಲಿಂ ಕುಟುಂಬಗಳು ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದವು. ಪಾಕಿಸ್ತಾನದ ಸೈನ್ಯಕ್ಕೆ ಮೀರ್ಪುರದ ಭೌಗೋಳಿಕ ಪರಿಸ್ಥಿತಿಗಳು ಮತ್ತು ತಂತ್ರಗಳ ಬಗ್ಗೆ ತಿಳಿಸಿದವರು ಅವರೇ. ಇಲ್ಲದಿದ್ದರೆ ಪಾಕಿಸ್ತಾನಿ ಸೈನ್ಯವು ಮೀರ್ಪುರವನ್ನು ಅಷ್ಟು ಸುಲಭವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಸ್ವಾತಂತ್ರ್ಯದ 2 ತಿಂಗಳುಗಳ ಒಳಗೆ ಪಾಕಿಸ್ತಾನವು ಭಾರತದ ಈ ಪ್ರದೇಶವನ್ನು ಆಕ್ರಮಿಸಿಕೊಂಡಿತು. ಅಲ್ಲಿನ ಹೆಚ್ಚಿನ ಪುರುಷರು ಮತ್ತು ಮಕ್ಕಳನ್ನು ಕೊಲ್ಲಲಾಯಿತು. ಮಹಿಳೆಯರು ಮತ್ತು ಹುಡುಗಿಯರನ್ನ ಧಾರ್ಮಿಕ ಮತಾಂಧರು ಲೂಟಿ ಮಾಡಿದ ಸರಕಿನಂತೆ ತಮ್ಮೊಳಗೆ ಹಂಚಿಕೊಂಡರು. ಆದರೆ ಆಗಿನ ಭಾರತ ಸರ್ಕಾರ ಅವರಿಗಾಗಿ ಏನನ್ನಾದರೂ ಮಾಡಿದೆಯಾ ಅಂತನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ.
ತಾಂತ್ರಿಕವಾಗಿ ಮೀರ್ಪುರ್ ಇನ್ನೂ ಕೂಡ ಭಾರತದ ನಕ್ಷೆಯ ಭಾಗವಾಗಿದೆ. ಆದರೆ ಅಲ್ಲಿ ನಡೆದ ಹಿಂದೂ ಸಿಖ್ ಹತ್ಯಾಕಾಂಡವು ಇತಿಹಾಸ ಪುಸ್ತಕಗಳಲ್ಲಿ ಎಂದಿಗೂ ಸ್ಥಾನ ಪಡೆಯಲಿಲ್ಲ. ದೆಹಲಿಯ ಲಜಪತ್ ನಗರದಲ್ಲಿ ಮೀರ್ಪುರ್ ಬಲಿದಾನ್ ಭವನವಿದೆ. ಮೀರ್ಪುರ್ನಿಂದ ತಪ್ಪಿಸಿಕೊಂಡ ಹಿಂದೂಗಳ ಕುಟುಂಬಗಳು ತಮ್ಮ ಪೂರ್ವಜರಿಗೆ ಆದ ಗಂಭೀರ ಅನ್ಯಾಯದ ಬಗ್ಗೆ ತಮ್ಮ ಹೊಸ ಪೀಳಿಗೆಗೆ ತಿಳಿಸಲು ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸುತ್ತವೆ. 20,000 ಹಿಂದೂಗಳು ಮತ್ತು ಸಿಖ್ಖರ ಹತ್ಯಾಕಾಂಡ ನಡೆದ ಮೀರ್ಪುರ್ ಈಗ ಈ ಆಳವಾದ ನೀರಿನಲ್ಲಿ ಮುಳುಗಿದೆ. ಪಾಕಿಸ್ತಾನದ ಆಕ್ರಮಣದ ನಂತರ ಬ್ರಿಟಿಷ್ ಇಂಜಿನಿಯರ್ಗಳು ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಝೀಲಂ ನದಿಗೆ ಮಂಗ್ಲಾ ಅಣೆಕಟ್ಟನ್ನು ನಿರ್ಮಿಸಿದರು. 1961ರಲ್ಲಿ ಇಡೀ ಮೀರ್ಪುರ್ ಜಿಲ್ಲೆ ಮುಳುಗಡೆಯಾಯಿತು. ಹೊಸ ಮೀರ್ಪುರ್ ಅನ್ನು ಹತ್ತಿರದಲ್ಲಿ ಸ್ಥಾಪಿಸಲಾಯಿತು ಮತ್ತು ನಿವಾಸಿಗಳನ್ನು ಅಲ್ಲಿಗೆ ಸ್ಥಳಾಂತರಿಸಲಾಯಿತು. ಬೇಸಿಗೆಯಲ್ಲಿ ಅಣೆಕಟ್ಟಿನ ನೀರಿನ ಮಟ್ಟ ಕಡಿಮೆಯಾದಾಗ ಮೀರ್ಪುರದ ಗತಕಾಲದ ಹಿಂದೂ ನೆನಪುಗಳು ಪುನರುಜ್ಜೀವನಗೊಳ್ತವೆ. ಅಣೆಕಟ್ಟಿನ ಒಂದು ಬದಿಯಲ್ಲಿ ಐತಿಹಾಸಿಕ ಮೀರ್ಪುರ್ ರಾಮ್ಕೋಟ್ ಎಂಬ ಕೋಟೆ ಇದೆ. ಈ ಪಾಳು ಬಿದ್ದ ಕೋಟೆಯು ಮೀರ್ಪುರ್ನ ಹಿಂದೂ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಕೋಟೆಯೊಳಗೆ ಬಹಳ ಪ್ರಾಚೀನವಾದ ಶಿವ ದೇವಾಲಯವಿತ್ತು. ಅದರ ಶಿವಲಿಂಗವು ಇನ್ನೂ ಅಲ್ಲಿ ನಿರ್ಲಕ್ಷ್ಯದಲ್ಲಿದೆ. ಪೂಜೆ ಪುನಸ್ಕಾರ ಮತ್ತು ಜಲಾಭಿಷೇಕಗಳನ್ನು ಕಲ್ಪಿಸಿಕೊಳ್ಳುವುದು ಸಹ ವ್ಯರ್ಥ. ಮೀರ್ಪುರ್ ಒಂದು ಪ್ರತ್ಯೇಕ ಪ್ರಕರಣವಲ್ಲ. ಹಿಂದೂ ಹತ್ಯಾಕಾಂಡದ ಇಂತಹ ಕಥೆಗಳು ಭಾರತದಾದ್ಯಂತ ಹರಡಿಕೊಂಡಿವೆ. ಇವು ಇತಿಹಾಸದಿಂದ ನಾವು ಕಲಿಯಬೇಕಾದ ಪಾಠಗಳು. ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮಾತ್ರವಲ್ಲ, ಮುಂದಿನ ಪೀಳಿಗೆಗೂ ಕೂಡ ರವಾನಿಸಬೇಕು. ಜಾತ್ಯತೀತತೆಯ ಹೆಸರಿನಲ್ಲಿ ಯಾರೂ ಹಿಂದೂಗಳು ಮತ್ತು ನಮ್ಮ ಮಾತೃಭೂಮಿಗೆ ದ್ರೋಹ ಮಾಡಲು ಧೈರ್ಯ ಮಾಡುವಂತಾಗಬಾರದು. ನೈಜ ಇತಿಹಾಸದ ಅರಿವು ಮೂಡಿಸಲು ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮಸ್ಕಾರ.